ಇದುವರೆಗೂ ನಾವು ಕೇಳಿದಂತಹ ಆ ಭಯಾನಕ ಧರ್ಮಸ್ಥಳ ಏನು ಧರ್ಮಸ್ಥಳ ಹಾರರ್ ಅಂತ ನಾವು ಕೇಳಲ್ಪಟ್ಟಿದ್ದೆವು. ಆದರೆ ಇವತ್ತು ಅದೇ ಆ ಒಂದು ಧರ್ಮಸ್ಥಳ ಇವತ್ತು ವಿಕ್ಟಿಮ್ ಸ್ಥಾನದಲ್ಲಿದೆ, ಅಂದರೆ ಸಂತ್ರಸ್ತರಾಗಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ಖ್ಯಾತ ವಕೀಲರ ತಂಡ ಇವತ್ತು ವಕಾಲತ್ತು ಮಾಡಲು ಬೆಳ್ತಂಗಡಿಗೆ ಬರ್ತಾ ಇದೆ. ಹಾಗೆ BLR ಪೋಸ್ಟ್ ಸ್ಫೋಟಕ ವರದಿಯೊಂದನ್ನು ಹೊರಗಡೆ ಹಾಕ್ತಾ ಇದೆ. ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಈ ಒಂದು ವರ್ಷದ ಮೊದಲ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಎಲ್ರಿಗೂ ಈ ಒಂದು ಹೊಸ ವರ್ಷಕ್ಕೆ ಶುಭಾಶಯಗಳನ್ನು ಕೋರ್ತಾ, ಇದುವರೆಗೂ ನೀವು ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದೀರಾ, ಸೊ ಆ ಒಂದು ಸಪೋರ್ಟನ್ನು ನಿರಂತರವಾಗಿ ಮುಂದುವರಿಸ್ತಾ ಇರಿ. ನಮ್ಮ ದೇಶದ, ನಮ್ಮ ರಾಜ್ಯದಲ್ಲಿ ನಡೀತಾ ಇರುವಂತಹ ಅತಿ ಹೆಚ್ಚು ಕಾಂಟ್ರವರ್ಸಿ ವಿಚಾರಗಳು, ವಿವಾದಕ್ಕೀಡಾಗುವಂತಹ ವಿಚಾರಗಳ ಬಗ್ಗೆ ಸಣ್ಣ ಮಟ್ಟದ ವಿಶ್ಲೇಷಣೆ ಮಾಡಿಕೊಂಡು ನಿಮ್ಮ ಮುಂದೆ ತಂದು ಹಾಕುವನಿದ್ದೇನೆ. ಸೊ ಎಲ್ಲ ವಿಚಾರಗಳಿರುತ್ತೆ, ಅಲ್ಲಿ ಜಾತಿ, ಧರ್ಮ ಅಥವಾ ಪೊಲಿಟಿಕ್ಸ್, ರಾಜಕೀಯ ಅಥವಾ ಸ್ಪೋರ್ಟ್ಸ್, ಸೊ ಕ್ರೀಡೆ ಎಲ್ಲವೂ ಇರುತ್ತೆ. ಸೊ ಈ ಒಂದು ವಿಚಾರದಲ್ಲಿ ಆಸಕ್ತರು ಈ ಒಂದು ವಿಡಿಯೋವನ್ನು ಹಂಚಿಕೊಳ್ಬೋದು. ಮಾತ್ರವಲ್ಲ, ಯಾರಿಗೂ, ಯಾರ ಧರ್ಮಕ್ಕೂ, ಯಾರ ಭಾವನೆಗಳಿಗೂ ತೊಂದರೆಯಾಗದಂತಹ ರೀತಿಯಾಗಿನ ವಿಶ್ಲೇಷಣೆಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾನು ಮಾಡ್ತಾ ಇರ್ತೇನೆ. ಸಮಾನ ಮನಸ್ಕರಾದಂತಹ ಹಿತೈಷಿಗಳು ಸಾಧ್ಯವಾದಷ್ಟು ಈ ಒಂದು ವಿಚಾರಗಳನ್ನು ಹೊರಗಡೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀರಾ. ಇನ್ನು ಮುಂದೆಯೂ ಕೂಡ ನಿಮ್ಮ ಇಂತಹ ಸಪೋರ್ಟ್ ನಿರಂತರವಾಗಿರಲಿ. ಧರ್ಮಸ್ಥಳ ಪ್ರಕರಣದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಅಂದರೆ ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ಖ್ಯಾತ ವಕೀಲರಾದಂತಹ CV ನಾಗೇಶ್ ಮತ್ತು ಮಹೇಶ್ ಕಜೆ ಅವರ ತಂಡ ನಿನ್ನೆ ವಕಾಲತ್ತು ಸಲ್ಲಿಸಿತ್ತು ಬೆಳ್ತಂಗಡಿ ಕೋರ್ಟ್ನಲ್ಲಿ. ಸೊ ಇಲ್ಲಿ ವಿಚಾರಗಳು ಹಲವು ಕಡೆ ತಿರುಗ್ತಾ ಇತ್ತು. ಈ ಒಂದು ವಿಚಾರದ ಬಗ್ಗೆ ಹೋರಾಟಗಾರರಾದಂತಹ ಗಿರೀಶ್ ಮಠಣ್ಣವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದರು. ಆ ಒಂದು ವಿಡಿಯೋವನ್ನು ನಿನ್ನೆ ದಿವಸ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡಿದೆ. ಇವತ್ತು BLR ಪೋಸ್ಟ್ನಲ್ಲಿ ಸ್ಫೋಟಕವಾದಂತಹ ಒಂದು ವರದಿ ಬರ್ತಾ ಇದೆ. ಏನಪ್ಪ ಅಂದರೆ, ಇದುವರೆಗೂ ಆರೋಪಿ ಸ್ಥಾನದಲ್ಲಿದ್ದಂತಹ ಏನು ಧರ್ಮಾಧಿಕಾರಿಗಳಿರ್ಬೋದು, ಕುಟುಂಬ ಇರ್ಬೋದು, ಇವತ್ತು ತಮ್ಮನ್ನು ವಿಕ್ಟಿಮ್ಸ್ ಅಥವಾ ತಾವು ಸಂತ್ರಸ್ತರು ಅಂತ ನ್ಯಾಯಾಲಯಕ್ಕೆ ವಕಾಲತ್ತು ಸಲ್ಲಿಸಿರುವಂಥದ್ದು. ನಾವಿಲ್ಲಿ ಅವರು ಹೇಳುವ ಪ್ರಕಾರ ಆರೋಪಿಗಳು ಎನ್ನುವಂತಹ ಹೆಸರಲ್ಲಿ ಬುರುಡೆ ಗ್ಯಾಂಗ್, ಅಂದರೆ ಬುರುಡೆಯನ್ನು ತಂದು ಈ ಒಂದು ಪ್ರಕರಣವನ್ನು ಮುನ್ನೆಲೆಗೆ ತಂದಂತಹ ಒಂದು ಗ್ಯಾಂಗ್ ಏನಿದೆ, ಸೊ ಅವರನ್ನು ಆರೋಪಿಗಳು ಅಂತ ಮಹೇಶ್ ಕಜೆ ಅವರು ವಿವರಿಸುವಂಥ ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸುವಂಥ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಆರೋಪಿಗಳು ಸಲ್ಲಿಸಿದಂತಹ ದೂರಿಗೆ ನಾವು ವಕಾಲತ್ತು ಸಲ್ಲಿಸಿರುವಂಥದ್ದು, ನಾವು ಸಂತ್ರಸ್ತರಾಗಿ ಇಲ್ಲಿ ವಕಾಲತ್ತು ಸಲ್ಲಿಸ್ತಾ ಇದ್ದೇವೆ ಎನ್ನುವಂತಹ ವಿಚಾರವನ್ನು ಹೊರಗಡೆ ಹಾಕಿರುವಂಥದ್ದು. ಸೊ ಈ ಒಂದು ವಿಚಾರದ ಬಗ್ಗೆ BLR ಪೋಸ್ಟ್ ನಿನ್ನೆ ಅಪ್ಡೇಟನ್ನು ತಂದಿತ್ತು. ಅಪ್ಡೇಟ್ ಎಷ್ಟು ಮಹತ್ವದಾಗಿದೆ ಅಂತ ಹೇಳಿದರೆ, ಇಲ್ಲಿ ಆರೋಪಿ ಸಂತ್ರಸ್ತನಾಗ್ತಾನೆ, ಸಂತ್ರಸ್ತರು ಆರೋಪಿಗಳಾಗ್ತಾರೆ. ಇಲ್ಲಿ ಜನರ ಪರವಾಗಿ, ಅನ್ಯಾಯ ನಡೆದಂತಹ ವ್ಯಕ್ತಿಗಳ ಪರವಾಗಿ ಅಥವಾ ಸಂಕಷ್ಟಕ್ಕೊಳಗಾದಂತಹ ವ್ಯಕ್ತಿಗಳಿಗಾಗಿ ಅಥವಾ ಭೂಮಿ ಕಳೆದುಕೊಂಡಂತಹ ವ್ಯಕ್ತಿಗಳಿಗಾಗಿ ಇಲ್ಲಿ ಹೋರಾಟ ಮಾಡ್ತಾ ಇದ್ದಂತಹ ಹೋರಾಟಗಾರರು ಇವತ್ತು ಆರೋಪಿ ಸ್ಥಾನದಲ್ಲಿದ್ದಾರೆ. ಏನಿವತ್ತು ಪ್ರಾಥಮಿಕ ವರದಿ ಅಂತ SIT ನ್ಯಾಯಾಲಯಕ್ಕೆ ಸಲ್ಲಿಸಿದಂತಹ ಆ ಒಂದು ವರದಿಯಲ್ಲೂ ಕೂಡ 6 ಮಂದಿಯ ಹೆಸರು, ಅಂದರೆ ಮೊದಲನೇ ಆರೋಪಿಯಾಗಿ ಚಿನ್ನಯ್ಯ ಇದ್ದರೂ ಕೂಡ ಉಳಿದ 5 ಜನರು ಆರೋಪಿಗಳ ಪಟ್ಟಿಯಲ್ಲೇ ಬರುವಂತಹ ಹೆಸರುಗಳು ಅಂತ ಉಲ್ಲೇಖ ಮಾಡಲಾಗುತ್ತೆ. ಅದನ್ನು ಕೂಡ BLR ಪೋಸ್ಟ್ ಉಲ್ಲೇಖ ಮಾಡಿ ಇವತ್ತು ಈ ಒಂದು ವರದಿಯಲ್ಲಿ ಬರೆದಿರುವಂಥದ್ದು. ಸೊ ಏನೇ ಇರಲಿ, ಈ ಒಂದು ಪ್ರಕರಣ ಯಾವ ರೀತಿಯಲ್ಲಿ ಸಾಗ್ತಾ ಇದೆ, ಎಷ್ಟರ ಮಟ್ಟಿಗೆ ಗೌಪ್ಯತೆಯನ್ನು ಕಾಯ್ದಿರಿಸಿಕೊಳ್ಳಲಾಗಿದೆ SIT, ಆದರೂ ಕೂಡ ಕೆಲವೊಂದು ವಿಚಾರಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂಥದ್ದು, ಮಾಧ್ಯಮಗಳ ಕೈಗೆ ಕೂಡ ನ್ಯಾಯಾಲಯಕ್ಕೆ ಹೋಗದ ವರದಿಗಳು ಕೂಡ ಇಲ್ಲಿ ಮಾಧ್ಯಮಗಳು ಮತ್ತು ಜನಸಾಮಾನ್ಯರಿಗೆ ಸಿಗ್ತಾ ಇರುವಂಥದ್ದು ಬಹಳಷ್ಟು ದೊಡ್ಡ ಒಂದು ರೀತಿಯ ಈ ಒಂದು ಪ್ರಕರಣದ ಉದಾಸೀನತೆ, ಆಲಸ್ಯತೆಯನ್ನು ತೋರಿಸ್ತಾ ಇರುವಂಥದ್ದು. ಏನೇ ಇರಲಿ, ಓರ್ವ ದಕ್ಷ 4 IPS ಅಧಿಕಾರಿಗಳನ್ನು ಹಿಡ್ಕೊಂಡು ಈ ಒಂದು SIT ಆರಂಭ ಮಾಡುವಾಗ ಏನು ಆ ಒಂದು ಹೋಪ್ ಇತ್ತು, ಆ ಒಂದು ಹೋಪ್ ಎಲ್ಲ ಇವತ್ತು ಹೋಪ್ಲೆಸ್ ಆಗಿ ಮಾರ್ಪಾಡಾಗಿರುವಂಥದ್ದು. ಏನು ಈ ಒಂದು ಪ್ರಕರಣವನ್ನು ಮುನ್ನೆಲೆಗೆ ತಂದೇ ತರ್ತಾರೆ ಅಂತ ಏನು ಆ ಒಂದು ಘಟಾನುಘಟಿಗಳ ಚಿಂತನೆಗಳೇನಿತ್ತು ಎಲ್ಲವೂ ಮಣ್ಣು ಪಾಲಾಗಿರುವಂತಹ ವಿಚಾರ ಎಲ್ರಿಗೂ ಗೊತ್ತಿದೆ. ಈಗ ಡೈರೆಕ್ಟಾಗಿ ಧರ್ಮಸ್ಥಳದ ಸಂಸ್ಥೆಯ ಪರವಾಗಿ ವಕೀಲರು ಇವತ್ತು ವಕಾಲತ್ತು ಸಲ್ಲಿಸೋಕ್ಕೆ ನ್ಯಾಯಾಲಯದ ಮುಂದೆ ಬಂದಿರುವಂಥದ್ದು. ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಉದ್ಭವ ಆಗಿರುವಂಥದ್ದು ಈ ಒಂದು ವಿಚಾರದ ಬಗ್ಗೆ. ಸೊ ಇಲ್ಲಿ BLR ಪೋಸ್ಟ್ ಮಾಡಿದಂತಹ ವರದಿಯನ್ನು ನಾವು ಗಮನಿಸ್ತಾ ಹೋಗೋಣ. ದೇಶದಾದ್ಯಂತ ಭಾರಿ ಸುದ್ದಿಯಾಗಿದ್ದ ಧರ್ಮಸ್ಥಳ ಪ್ರಕರಣ ಸಂಬಂಧ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ವಕಾಲತ್ತು ಸಲ್ಲಿಕೆಯಾಗಿರುವಂಥದ್ದು. ಇದು BLR ಪೋಸ್ಟ್ನಲ್ಲಿ ಇಂಗ್ಲೀಷ್ನಲ್ಲಿ ಬರುವಂತಹ ಆರ್ಟಿಕಲ್, ಅದನ್ನು ಕನ್ನಡದಲ್ಲಿ ಭಾಷಾಂತರ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಏನಾದರೂ ಸಣ್ಣ ಮಟ್ಟದ ಲೋಪಗಳಿದ್ದರೆ ದಯವಿಟ್ಟು ಕ್ಷಮಿಸಬೇಕು, ಯಾಕಂತಂದರೆ ಎಲ್ಲವೂ ಪರ್ಫೆಕ್ಟ್ ಆಗಿರೋದಿಲ್ಲ. ಆದರೂ ಕೂಡ ತಪ್ಪು ಅಂತ ಬರೋದಕ್ಕೆ ಚಾನ್ಸಸ್ ಬಹಳ ಕಡಿಮೆ. ಆದರೂ ಕೂಡ ನಿಮಗೆ ಬೇರೆ ಏನಾದರೂ ಈ ಒಂದು ಅಪ್ಡೇಟ್ಗಳು, ಮಾಹಿತಿಗಳು ದೊರಕಿದರೆ, ಅದರಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ಸೊ ಅದನ್ನು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಓಕೆ.
ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಮೊಕದ್ದಮೆ ಸಂಖ್ಯೆ 39/2025 ಸಂಬಂಧ ಬೆಂಗಳೂರಿನ ಹಿರಿಯ ನ್ಯಾಯವಾದಿ CV ನಾಗೇಶ್ ಹಾಗೂ ಪುತ್ತೂರಿನ ಮಹೇಶ್ ಕಜೆ ವಕಾಲತು ಸಲ್ಲಿಸಿದ್ದು ಡಿಸೆಂಬರ್ 31ರಂದು ಅಂದರೆ ನಿನ್ನೆ ದಿವಸ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಆಗಮಿಸಿ ಕ್ಷೇತ್ರದ ಪರವಾಗಿ ವಾದ ಮಂಡಿಸಿದ್ದಾರೆ. ವಾದ ಆಲಿಸಿದಂತಹ ನ್ಯಾಯಾಲಯ ವಿಚಾರಣೆಯನ್ನು ಜನವರಿ 3ಕ್ಕೆ ಮುಂದೂಡಿರುವಂಥದ್ದು. ಅಂದರೆ 31ಕ್ಕೆ ನೋಡಿ, ಇನ್ನೊಂದು ಆದೇಶ 29ಕ್ಕೆ ಬರಬೇಕಿತ್ತು, ಅದು ಕೂಡ ಬಂದಿಲ್ಲ. 31ಕ್ಕೆ ಅವರು ವಕಾಲತು ಮಾಡಿದರು. ಸೊ ಎಲ್ಲವೂ ಸೇರಿ ಜನವರಿ 3ಕ್ಕೆ ಇವಾಗ ಈ ಒಂದು ವಿಚಾರದ ಬಗ್ಗೆ ಆದೇಶವನ್ನು ಕಾಯ್ದಿರಿಸಿರುವಂಥದ್ದು. ನೋಡಿ, ವಿಚಾರಣೆಯನ್ನು ಜನವರಿ 3ಕ್ಕೆ ಮುಂದೂಡಿರುವಂಥದ್ದು. ಪ್ರಕರಣ ಸಂಬಂಧ ಸದ್ಯ SIT ತನಿಖೆ ನಡೆಸ್ತಾ ಇದ್ದು, ಈ ಬಗ್ಗೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ವರದಿ ಕೂಡ ಸಲ್ಲಿಕೆಯಾಗಿದೆ. ಆ ವರದಿಯಲ್ಲಿ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆಸಿರುವ ಬಗ್ಗೆ SIT 6 ಮಂದಿಯ ವಿರುದ್ಧ ಆರೋಪ ಮಾಡಿದೆ. ಆದರೆ ಆರೋಪಿಗಳ ವಿರುದ್ಧ ಈವರೆಗೆ SIT ಕ್ರಮ ಕೈಗೊಂಡಿಲ್ಲ. ಇದಕ್ಕಾಗಿ SIT ನ್ಯಾಯಾಲಯದಲ್ಲಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಇನ್ನೂ ಮುಂದುವರಿದಿದೆ. ಇದೀಗ ಇದೇ ಮೊದಲ ಬಾರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದವರು ಈ ಪ್ರಕರಣದಲ್ಲಿ ನೇರವಾಗಿ ಸೇರ್ಪಡೆಯಾಗಿದ್ದು, ಧರ್ಮಸ್ಥಳ ಪರವಾಗಿ ವಾದ ಮಂಡನೆ ನಡೆದಿರುವಂಥದ್ದು. SIT ವರದಿ ಸಂಬಂಧ ಜನವರಿ 3ಕ್ಕೆ ಬೆಳ್ತಂಗಡಿ ಆದೇಶವನ್ನು ಕಾಯ್ದಿರಿಸಿದ್ದು, ಈ ಹಿನ್ನೆಲೆಯಲ್ಲಿ ಇದು ಮತ್ತಷ್ಟು ಮಹತ್ವ ಪಡೆದುಕೊಂಡಿದೆ. ನ್ಯಾಯಾಲಯದಲ್ಲಿ ವಾದ ಮಂಡಿಸಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ನ್ಯಾಯವಾದಿ ಮಹೇಶ್ ಕಜೆ ಅವರು, ಸಂತ್ರಸ್ತರು ಎಂಬ ನೆಲೆಯಲ್ಲಿ ಧರ್ಮಸ್ಥಳ ಪರವಾಗಿ ವಕಾಲತು ಸಲ್ಲಿಸಲಾಗಿದೆ. ಇಡೀ ಪ್ರಕರಣದಲ್ಲಿ ಧರ್ಮಸ್ಥಳ ದೇವಸ್ಥಾನವನ್ನು ಉಲ್ಲೇಖ ಮಾಡಲಾಗಿದ್ದು, ಸಂತ್ರಸ್ತರಾಗಿದ್ದ ಅವರಿಗೂ ಈ ಪ್ರಕರಣದಲ್ಲಿ ಸ್ವತಃ ಭಾಗಿಯಾಗಲು ಅವಕಾಶ ನೀಡಬೇಕು ಅಂತ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಜನವರಿ 3ಕ್ಕೆ ಮತ್ತೆ ವಿಚಾರಣೆಗೆ ದಿನಾಂಕ ನಿಗದಿ ಮಾಡಿದ್ದಾರೆ. ಇದಕ್ಕೆ ಪೂರಕವಾಗಿರುವ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ ಕೂಡ. ಇದಕ್ಕೆ ಯಾವುದೇ ಆಕ್ಷೇಪ ಸಲ್ಲಿಕೆಯಾಗಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಲಾಗಿರುವಂತಹ ಅರ್ಜಿಯಲ್ಲಿ ಆರೋಪ ಇರುವುದೇ ಧರ್ಮಸ್ಥಳ ವಿರುದ್ಧ. ಧರ್ಮಸ್ಥಳವನ್ನು ಉಲ್ಲೇಖಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಆರೋಪಿಗಳು, ಇಲ್ಲಿ ಹೋರಾಟಗಾರರನ್ನು ಕರೆಯುವಂಥದ್ದು ಆರೋಪಿಗಳು ಅಂತ, ಈ ಹಿಂದೆ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ಸಲ್ಲಿಸಿದರು. ಈ ಹಿನ್ನೆಲೆಯಲ್ಲಿ ಪ್ರಕರಣದಲ್ಲಿ ಭಾಗಿಯಾಗಲು ಸಂತ್ರಸ್ತರಾಗಿರುವವರ ವಾದಗಳನ್ನು ಮಂಡಿಸಲು ಅವಕಾಶ ನೀಡುವಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪರವಾಗಿ ಅರ್ಜಿ ಸಲ್ಲಿಕೆಯಾಗಿದೆ. ನ್ಯಾಯಾಲಯದ ಮುಂದಿನ ತೀರ್ಮಾನದಂತೆ ಮುಂದಿನ ಕಾನೂನು ಹೋರಾಟವನ್ನು ಮುಂದುವರಿಸುವುದಾಗಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರುವಂಥದ್ದು. CV ನಾಗೇಶ್ ಮತ್ತು ಮಹೇಶ್ ಕಜೆ. CV ನಾಗೇಶ್ ಅವರನ್ನು ಗೊತ್ತಿಲ್ಲದಿರೋರು ಯಾರೂ ಇರೋದಿಲ್ಲ. ಇಲ್ಲಿ ಕೆಲವೊಂದು ಬೆಳವಣಿಗೆಗಳು ನಡೆದಿತ್ತು ನೋಡಿ. ಈ ಒಂದು ಪ್ರಕರಣದಲ್ಲಿ ನಾವು ಈ ಒಂದು ಪ್ರಕರಣವನ್ನು ಯಾವ ರೀತಿ ಮಾತಾಡ್ಬೋದು ಅಂತ ಹೇಳಿದರೆ, S ಬಾಲನ್ ಅವರು ಈ ಒಂದು ಹೋರಾಟಗಾರರ ಪರವಾಗಿ ವಾದವನ್ನು ಮಂಡಿಸುವಂತಹ ವಕೀಲರು. ಸೊ ಆ ಒಂದು ವಿಚಾರದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಖ್ಯಾತೆ ತೆಗೆದವರು ಇದೇ ಒಂದು ಧರ್ಮಸ್ಥಳದಲ್ಲಿರುವಂತಹ ಧರ್ಮಸ್ಥಳ ಪರ ವಹಿಸುವಂತಹ ಕೆಲವೊಂದು ಶಕ್ತಿಗಳು. ಆದರೆ ನಾವು ಇವತ್ತು ಗಮನಿಸಬೇಕು, CV ನಾಗೇಶ್ ದರ್ಶನ್ ಪರ ವಕೀಲರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪರ ವಕೀಲರು ಯಾರು? ಈ CV ನಾಗೇಶ್ ಅನ್ನುವಂತಹ ಖ್ಯಾತ ವಕೀಲರು. ಅದೇ ರೀತಿ S ಬಾಲನ್ ಅವರು ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಪವಿತ್ರ ಗೌಡ ಪರ ವಕೀಲರು ಅಂತ ಹೇಳಿಕೊಂಡು S ಬಾಲನ್ ಅವರನ್ನು ಬಹಳಷ್ಟು ಬಾರಿ ಕಾಲೆಳೆದಂತಹ ಇದೇ ನೆಟ್ಟಿಗರು, ಇದೇ ಸಾಮಾಜಿಕ ಜಾಲತಾಣ ಇವತ್ತು ಧರ್ಮಸ್ಥಳ ಪರವಾಗಿ ವಾದ ಮಾಡೋಕ್ಕೆ ಬಂದಿರೋದು ದರ್ಶನ್ ಪರ ವಕೀಲರು ಅಂತ ಮರೆತೇ ಹೋದರು ಅಂತ ಕಾಣಿಸುತ್ತೆ. ಸೊ ಈ ಒಂದು ವಿಚಾರನೂ ಕೂಡ ನಿಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ವಕೀಲರು ಅಂತ ಹೇಳುವಾಗ ಅವರಿಗೆ ಎಲ್ಲಿ ಉಪಕಾರ ಇರುತ್ತೆ ಅಲ್ಲಿ ಹೋಗಿ ವಾದವನ್ನು ಮಂಡಿಸ್ತಾರೆ. ಅದು ನ್ಯಾಯವೋ ಅನ್ಯಾಯವೋ ಅದನ್ನು ನೋಡೋದಿಲ್ಲ. ಇಲ್ಲಿ ದರ್ಶನ್ ಪರ ವಕಾಲತ್ತು ಮಾಡ್ತಾ ಇದ್ದರೆ ಅವರು ಎಷ್ಟು ಒಳ್ಳೆಯ ನ್ಯಾಯ ವಕೀಲರು ಅಂತ ನಾವು ಅಂದ್ಕೋಬೋದು. ಅಂದರೆ ಒಂದೇ ನೋಡಿ, ನ್ಯಾಯಕ್ಕಾಗಿಯೇ ಅವರು ಹೋರಾಟ ಮಾಡ್ತಾ ಇದ್ದರೆ ದರ್ಶನ್ ಪರ ಅವರು ವಕೀಲರಾಗಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ದುಡ್ಡಿಗೋಸ್ಕರನೇ ಮಾಡೋದು. ಈ ಒಂದು ಬೆಂಗಳೂರಲ್ಲಿ ಅತಿ ಹೆಚ್ಚಿನ ಚಾರ್ಜನ್ನು ಪಡೆಯುವಂತಹ ಅವರು ವಕೀಲರಾಗಿ ಗುರುತಿಸಿಕೊಂಡಂತಹ CV ನಾಗೇಶ್ ಅವರು ತಗೊಂಡಂತಹ ಯಾವುದೇ ಪ್ರಕರಣ ಕೂಡ 1 ವರ್ಷಕ್ಕಿಂತ ಮೇಲೆ ಹೋಗಿ ನಿಲ್ಲೋದಿಲ್ಲ ಅಂತ ಹೇಳುವಂಥದ್ದು. ಅಂದರೆ ದರ್ಶನ್ ಪ್ರಕರಣ ಕೂಡ ಒಂದು ರೀತಿಯಲ್ಲಿ ಇವಾಗ ನೋಡಿ, ಮೊನ್ನೆ ದಿವಸ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಸಾಕ್ಷಿದಾರರೇ ತಮ್ಮ ಹೇಳಿಕೆಯನ್ನು ತಿರುಚಿರುವಂತಹ ವಿಚಾರ. ಯಾವುದೇ ಕ್ಷಣದಲ್ಲೂ ಕೂಡ ದರ್ಶನ್ ಅವರಿಗೆ ಬೇಲಾಗುವಂತಹ ಸಾಧ್ಯತೆಗಳು ಇನ್ನೂ ಕಾಣುವಂಥದ್ದು. ಸೊ ಅವರ ಪರ ವಾದವನ್ನು ಮಂಡಿಸ್ತಾ ಇರುವವರು ಇದೇ CV ನಾಗೇಶ್ ಅನ್ನುವಂತಹ ವ್ಯಕ್ತಿ. ಸೊ ಆ ಕಾರಣದಿಂದಾಗಿ ಯಾವ ರೀತಿಯಲ್ಲಾದರೂ ಸಾಕ್ಷಿಗಳನ್ನು ತಿರುಚುವಂತಹ ಹೇಳಿಕೆಗಳನ್ನು ಕೊಡಿಸುವಂತಹ ಒಂದು ಸಾಮರ್ಥ್ಯವುಳ್ಳವರು. ಅದಕ್ಕಾಗಿ ಅವರು ಬೇಕಾದಂತಹ ಫೀಸನ್ನು ಕೂಡ ಪಡ್ಕೊಳ್ತಾರೆ. ಸೊ ಅವರನ್ನು ಈ ಒಂದು ಪ್ರಕರಣದಲ್ಲಿ ಇನ್ನು ದೇವಮಾನವ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರ ಕೆಲಸವನ್ನು ಮಾಡುವಂಥದ್ದು, ಅದು ಅನ್ಯಾಯ ಇದ್ದರೂ ಅದನ್ನು ಸರಿಪಡಿಸ್ತಾರೆ, ನ್ಯಾಯ ಇದ್ದರೂ ಅದನ್ನು ಸರಿಪಡಿಸ್ತಾರೆ. ಟೋಟಲಿ ಅವರಿಗೆ ಸಿಗುವಂತಹ ಕೆಲವೊಂದು ಪ್ರಕರಣಗಳು ಗೆಲುವನ್ನು ಸಾಧಿಸುವಂಥದ್ದು. ಸೊ ಆ ಕಾರಣದಿಂದಾಗಿ ಈ ಒಂದು ಪ್ರಕರಣದಲ್ಲಿ ಮೇ ಬಿ ಗೆದ್ದದ್ದೇ ಆದಿದ್ರೂ ಕೂಡ
ಇದು ಸತ್ಯವೇ ಗೆಲ್ಲುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸುಳ್ಳನ್ನು ಅವರು ಗೆಲ್ಲಿಸುವಂತಹ ತಾಕತ್ತು ಅವರಿಗಿದೆ. ಸೊ ಅವರ ಬ್ಯಾಕ್ಗ್ರೌಂಡ್ ಆ ರೀತಿಯಾಗಿದೆ. ವಕೀಲರಾಗಿರುವಂತಹ ಸಂದರ್ಭದಲ್ಲಿ ಎಲ್ಲ ಪ್ರಕರಣಗಳನ್ನು ತಗೊಳ್ಬೇಕಾಗುತ್ತೆ. ಅಕ್ರಮ ಸಕ್ರಮ ಎಲ್ಲ ಇರುತ್ತೆ. ಎಲ್ಲವನ್ನು ಒಂದು ರೀತಿಯಲ್ಲಿ ತಗೊಂಡು ಅವರ ಕೈಗೆ ಸಿಕ್ಕಂತಹ ಪ್ರಕರಣಗಳೆಲ್ಲವೂ ಖುಲಾಸೆಗೊಳ್ಳುವಂತಹ ಪ್ರಕರಣಗಳು. ಸೊ ಈ ಒಂದು ಬೆಳವಣಿಗೆಯಿಂದಾಗಿ ಏನೆಲ್ಲ ಅನಾಹುತಗಳು ಸಂಭವಿಸಲಿಕ್ಕಿದೆಯಾ ಅಥವಾ ಬೆಳವಣಿಗೆಗಳು ಸಂಭವಿಸಲಿಕ್ಕಿದೆಯಾ ಎಲ್ಲವನ್ನು ಮುಂದಿನ ದಿವಸಗಳಲ್ಲಿ ನಾವು ನೋಡಬೇಕಾಗಿದೆ. ಸೊ ಆ ಒಂದು ಅಪ್ಡೇಟ್ಗಳನ್ನು ಕೂಡ ನಿಮ್ಮ ಮುಂದೆ ನಾವು ದಿನನಿತ್ಯ ತರ್ತಾನೆ ಇರ್ತೀವಿ. ಸೊ ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.